ಹಾಯ್. ಪಿ ಸಿ ಎಸ್ ಇಂದ ಸಫರ್ ಮಾಡ್ತಿದ್ದೀರಾ? ಹಾಗಿದ್ರೆ ಏನ್ ತಿನ್ಬೇಕು, ಏನ್ ಬ್ರೇಕ್ಫಾಸ್ಟ್ ತಗೊಳ್ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ನಿಮ್ ಡೇನ ಅದು ಟೋನ್ ಅಪ್ ಮಾಡುತ್ತೆ. ಸೊ ನೀವು ಯೂಶಲಿ ಏನ್ ಮಾಡ್ತಾ ಇರ್ತೀರಾ? ಸುಮಾರು ಜನ ಹೆಂಗಸರು ಫ್ರೂಟ್ ಜ್ಯೂಸು ಇಲ್ಲ ಈ ಬ್ರೆಡ್ ಈ ತರದ್ದು, ಕೇಕು ಈ ತರ, ಅಥವಾ ಫ್ಯಾಟ್ ಸೀರಿಯಲ್ಸ್ ಈ ತರದನ್ನ ಬ್ರೇಕ್ಫಾಸ್ಟ್ ಆಗಿ ತಗೋತಾ ಇರ್ತೀರಾ. ಆಕ್ಚುಲಿ ಅದೇನ್ ಮಾಡುತ್ತೆ, ಶುಗರ್ನ ಸ್ಪೈಕ್ ಮಾಡಿಬಿಟ್ಟು ಇನ್ಸುಲಿನ್ ಲೆವೆಲ್ಸ್ನ ಇನ್ನೂ ಜಾಸ್ತಿ ಮಾಡಿ ಪಿ ಸಿ ಒ ಎಸ್ ಸಿಂಪ್ಟಮ್ಸ್ ಇಂದ ನೀವೇನು ಸಫರ್ ಮಾಡ್ತಿದ್ದೀರಾ ಜಾಸ್ತಿ ಆಗುತ್ತೆ. ಸೊ ಆಕ್ಚುಲಿ ಏನು ತಗೋಬೇಕು, ನಿಮ್ಮ ಡಯಟಲ್ಲಿ ಪ್ರೋಟೀನ್ ಜಾಸ್ತಿ ಇರಬೇಕು, ಲೈಕ್ ಎಗ್ಗು, ಯೋಗರ್ಟು, ನಟ್ಸು, ಆಮೇಲೆ ವೆಜಿಟೇಬಲ್ಸ್ ಜಾಸ್ತಿ ಇರಬೇಕು, ಫೈಬರ್, ಫ್ರೂಟ್ಸ್ ಇಟ್ಕೊಳ್ಳಿ. ಈ ಥರ ಬ್ರೇಕ್ಫಾಸ್ಟ್ ತಗೊಂಡಾಗ ಏನಾಗುತ್ತೆ, ಶುಗರ್ ಸ್ಪೈಕ್ ಕಡಿಮೆ ಆಗುತ್ತೆ, ಆಮೇಲೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ, ನಿಮ್ಮ ಪಿ ಸಿ ಒ ಎಸ್ ಸಿಂಪ್ಟಮ್ಸ್ ಇಂಪ್ರೂವ್ ಆಗುತ್ತೆ. ಸೊ ಏನು ಮಂತ್ರ, ಸಿಂಪಲ್ ಮಂತ್ರ ಫಾರ್ ಯೋರ್ ಬ್ರೇಕ್ಫಾಸ್ಟ್ ಇಸ್ ಮೋರ್ ಪ್ರೋಟೀನ್ಸ್, ಜಾಸ್ತಿ ಫೈಬರ್ಸ್ ಅಂತ ಹೇಳಿದ್ರೆ ನಾರಿನಂಶ ಜಾಸ್ತಿ ಇರಬೇಕು. ಇದು ತಗೊಂಡ್ರೆ ಪಿ ಸಿ ಒ ಎಸ್ ಸಿಂಪ್ಟಮ್ಸ್ ಕಡಿಮೆ ಆಗುತ್ತೆ. ನಾನು ಡಾಕ್ಟರ್ ಅರ್ಚನಾ ಕಾರ್ತಿಕ್, ಏಮ್ ಕೇರ್ ಫರ್ಟಿಲಿಟಿ ರಿಸರ್ಚ್ ಸೆಂಟರಿಂದ ನನ್ನ ಫಾಲೋ ಮಾಡಿ.